ನೋಡಿ, ಫಸ್ಟ್ ಸಬ್ಜೆಕ್ಟ್ಸ್ ಗೊತ್ತಿರಬೇಕು ಅಂತ ಅದಕ್ಕೆ ಹೇಳೋದು. KSOU ನಲ್ಲಿ ನೋ ಯೋರ್ ಸಬ್ಜೆಕ್ಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಫಸ್ಟ್ ನಿಮ್ಮ ರೋಲ್ ನಂಬರ್ ಹಾಕಿ ಶೋ ಅಂತ ಕೊಡಿ. ಇಲ್ಲಿ ನಿಮ್ಮ ಪ್ರತಿ ಸೆಮಿಸ್ಟರ್ನ ಸಬ್ಜೆಕ್ಟ್ಸ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೋಡಿ, 4th ಸೆಮಿಸ್ಟರಲ್ಲಿ ಹಾರ್ಡ್ ಕೋರಲ್ಲಿ 2, ಸಾಫ್ಟ್ ಕೋರಲ್ಲಿ 2, ಹಾಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ಒಂದಿದೆ. ಟೋಟಲ್ಲು 4th ಸೆಮಿಸ್ಟ್ರಲ್ಲಿ 5 ಸಬ್ಜೆಕ್ಟ್ಸ್ ಇದೆ. ಬಟ್ ಎಕ್ಸಾಮ್ ನೋಟಿಫಿಕೇಷನಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ನೋಟಿಫಿಕೇಷನಲ್ಲಿ ಓಪನ್ ಮಾಡಿದರೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದೊಂದ್ಸಲ ಪೇಮೆಂಟ್ ಮಾಡಬೇಕಾದ್ರೆ CBCS ಮತ್ತು ನಾನ್ CBCS 2 ಇದೆ. ಇಲ್ಲಿ ನನಗೆ CBCS ಅಪ್ಲೈ ಆಗುತ್ತೆ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ರಿಜಿಸ್ಟರ್ಡ್ ರೋಲ್ ನಂಬರ್ ಮತ್ತೆ ಹಾಕಿ, ಹಾಗೆ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಸೆಲೆಕ್ಟ್ ಇಯರಲ್ಲಿ 4th ಸೆಮಿಸ್ಟರ್ ಅಂತ ಕೊಡಿ. ಆವಾಗ ಅಲ್ಲಿ ನಿಮಗೆ ಸಬ್ಜೆಕ್ಟ್ಸ್ ಶೋ ಆಗುತ್ತೆ, ಯಾವುದೆಲ್ಲ ಎಕ್ಸಾಮ್ ಬರೀಬೇಕು ಅಂತ. ಇಲ್ಲಿ ನೋಡಿ, 4th ಸೆಮ್ಮಲ್ಲಿ ಓನ್ಲಿ 4 ಸಬ್ಜೆಕ್ಟ್ಸ್ ಶೋ ಆಗ್ತಾ ಇದೆ. ಅಲ್ಲಿ ನೋ ಯೋರ್ ಸಬ್ಜೆಕ್ಟ್ಸಲ್ಲಿ 4th ಸೆಮ್ಮಲ್ಲಿ 5 ಸಬ್ಜೆಕ್ಟ್ಸ್ ಇತ್ತು, ಇಲ್ಲಿ ಓನ್ಲಿ 4 ಸಬ್ಜೆಕ್ಟ್ ಶೋ ಆಗ್ತಾ ಇದೆ. ಇದು ಟೆಕ್ನಿಕಲ್ ಎರರು. ಇದನ್ನು ನಾವು KSOU ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ತಿಳಿಸ್ಬೇಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಅವರು ಅದನ್ನು ಅಪ್ಡೇಟ್ ಮಾಡ್ತಾರೆ. ಅದಾದಮೇಲೆ ಯಾವುದೆಲ್ಲ ಸಬ್ಜೆಕ್ಟ್ಸ್ ಅಪ್ಲಿಕೇಬಲ್ ಇದೆ ಅದನ್ನು ಮಾತ್ರ ಟಿಕ್ ಮಾಡಿ ನಾವು ಆಮೇಲೆ ಎಕ್ಸಾಮ್ ಫೀಸನ್ನು ಕಟ್ಟಬೇಕು. ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ ಸ್ವಲ್ಪ ಟೈಮಲ್ಲೇ ಇದು ಅಪ್ಡೇಟ್ ಆಗಿದೆ ನೋಡ್ಕೊಳ್ಳಿ. ಯಾವಾಗಾದರೂ ಅಸೈನ್ಮೆಂಟ್ ಬರಿತಾ ಇಲ್ಲ ಅಂದರೆ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡ್ತಾ ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮಗೆ ಯಾವುದೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಮಾತ್ರ ಟಿಕ್ ಮಾಡಿ, ಹಾಗೆ ಎಕ್ಸಾಮ್ ಫೀಸನ್ನು ಪೇಮೆಂಟ್ ಮಾಡಿ. ಸೊ ಪೇಮೆಂಟ್ ಹೇಗೆ ಮಾಡಬೇಕು ಅಂತ ಬೇರೆ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು.